2.5 ವರ್ಷದ ಪ್ರೀತಿ, 4 ದಿನದ ಹಿಂದೆ ಮದುವೆ, ಈಗ ಜೀವಭಯ. ತುಮಕೂರಿನಿಂದ ಮೈಸೂರಿಗೆ ಓಡಿ ಬಂದ ನವಜೋಡಿ ನಮಗೆ ರಕ್ಷಣೆ ಕೊಡಿ ಎಂದು ಪೊಲೀಸ್ ಕಚೇರಿಗೆ ದೌಡಾಯಿಸಿ ಮನವಿ ಮಾಡಿದ್ದಾರೆ. ಇದು ಸಿನಿಮಾ ಕಥೆಯಲ್ಲ, ನಿಜವಾದ ಸ್ಟೋರಿ. ಹೌದು, ಪ್ರೀತಿ ಮಾಡಬೇಕು ಅಂದ್ರೆ ಜಗಕ್ಕೆ ಹೆದರಬಾರದು ಅನ್ನೋ ಡೈಲಾಗ್ ಕೇಳಿರ್ತೀರಾ. ಆದ್ರೆ ಇಲ್ಲಿ ಪ್ರೇಮಿಗಳು ಜಗಕ್ಕೆ ಅಲ್ಲ, ತಮ್ಮ ಮನೆಯವರಿಗೆ ಹೆದರಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಂಗನಹಳ್ಳಿ ಗ್ರಾಮದ ಕೃಪಾ ಹಾಗೂ ಪಕ್ಕದ ಸೀಗೇನಹಳ್ಳಿ ಗ್ರಾಮದ ಧರಣೀಶ್ ಇಬ್ಬರು ಕಳೆದ 2.5 ವರ್ಷಗಳಿಂದ ಪ್ರೀತಿಸುತ್ತಿದ್ದರು. ಧರಣೀಶ್ ಊರಲ್ಲೇ ಸಣ್ಣ ವ್ಯಾಪಾರ ಮಾಡ್ತಿದ್ದಾನೆ. ಕೃಪಾ ಬೆಂಗಳೂರಿನ ಪೀಣ್ಯದಲ್ಲಿ ಬಿಕಾಂ ಓದ್ತಿದ್ದಾಳೆ. ಓದು ಮುಗಿದ ಮೇಲೆ ಮದುವೆ ಆಗೋ ನಿರ್ಧಾರ ಮಾಡಿಕೊಂಡಿದ್ದರು. ಆದರೆ ಈ ಪ್ರೀತಿ ವಿಚಾರ ಕೃಪಾ ಮನೆಗೆ ಗೊತ್ತಾದ ತಕ್ಷಣ ತಂದೆ ಶಿವಕುಮಾರ್ ಸ್ಪಷ್ಟವಾಗಿ ವಿರೋಧಿಸಿದರು. ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಿಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಇದರಿಂದಾಗಿ ಮನೆ ಬಿಟ್ಟು ಓಡಿ ಹೋದ ಜೋಡಿ ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯ ಮಹದೇಶ್ವರ ದೇವಸ್ಥಾನದಲ್ಲಿ ಸ್ನೇಹಿತರ ಸಹಾಯದಿಂದ ಮದುವೆಯಾಗಿದ್ದಾರೆ. ಆದರೆ ಮದುವೆ ನಂತರವೂ ಸಂಕಷ್ಟ ಕಡಿಮೆಯಾಗಿಲ್ಲ. ಎಲ್ಲ ಬೆದರಿಕೆನೂ ಆಗ್ತಿದ್ದಾರೆ. ಈಗ ಯಾರು ಬಂದರೆ ಕೊಚ್ಚಾಗ್ತೀವಿ, ಕಡ್ದಾಗ್ತಿದ್ದೀವಿ ಅಂತ ಹುಡುಗಿ ಯಾರು ಹೇಳ್ತಿರೋದಾಗಂತ ಹುಡುಗಿಯವರಪ್ಪ ಅಪ್ಪ ಅಮ್ಮ ತಂದೆ ತಾಯಿ ಹೇಳ್ತಿದ್ದಾರೆ. ಇವ್ರ ಅಪ್ಪನ ತಂದೆ ತಾಯಿ ಮತ್ತೆ ಇವ್ರ ಫ್ರೆಂಡ್ಸ್ ಎಲ್ಲ, ಇವ್ರ ತಂದೆ ತಾಯಿ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ. ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ನಾವು SB ಆಫೀಸ್ಗೆ ಹೋಗಿ ಸರೆಂಡರ್ ಆಗಕ್ಕೂ ನಮಗೆ ತುಂಬಾನೇ ಟಾರ್ಚರ್ ಆಗ್ತಿದೆ. ರಿಜಿಸ್ಟರ್ ಮ್ಯಾರೇಜ್ಗೆ ಹೋಗೋಣ ಅಂದರೆ ರಿಜಿಸ್ಟರ್ ಮ್ಯಾರೇಜ್ ಹತ್ರ ತುಂಬಾನೇ ನಿನ್ನೆ ಸರೆಂಡರ್ ಆಗಬೇಕು ಅಂತ ತುಮಕೂರಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ವು. ಅಲ್ಲೆಲ್ಲ ಸರೆಂಡರ್ ಆಗಬೇಕು ಅಂತ DC ಆಫೀಸ್ SB ಆಫೀಸ್ ಹತ್ರ ಹೋಗಬೇಕು ಅಂದ್ರೆ ಅಲ್ಲೂ ತುಂಬ ಪ್ರಾಬ್ಲಮ್. MLR ಆಫೀಸ್ ಹೋದ್ರೆ ಅಲ್ಲೂ ಒಂದು 50 ಜನ, ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತ ಅಲ್ಲೂ ಹೋದ್ರೆ ಅಲ್ಲೂ ಒಂದು 150 ಜನ. ಈ ಥರ ಮಾಡಿಬಿಟ್ಟು ತುಂಬಾನೇ ನಮಗೂ ನಮ್ಮ ಫ್ಯಾಮಿಲಿಗೂ ಥ್ರೆಟ್ ಮಾಡೋ ಥರ ಟ್ರೈ ಮಾಡಿದ್ದಾರೆ. ನಮ್ಮನ್ನು ಸಾಯಿಸ್ತೀವಿ ಅಂತ ಬೆದರಿಸಿದ್ದಾರೆ. ನಮಗೆ ಜೀವ ಭಯ ಇದೆ ಎನ್ನುತ್ತಾರೆ ಈ ನವಜೋಡಿ. ನಾವು ಮೇಜರ್ ಪ್ರೀತಿಸಿ ಮದುವೆಯಾಗಿದ್ದೇವೆ ಎಂದು ಕೃಪಾ ಹೇಳುತ್ತಾ ಇಬ್ಬರು ಮೈಸೂರು SP ಕಚೇರಿಗೆ ಬಂದು ರಕ್ಷಣೆ ಕೋರಿದ್ದಾರೆ. ಇವ್ರ ಮನೇಲಿ ಹೋಗ್ತಿದ್ದಾರೆ. ಆದರೂ ಇಲ್ಲಿ ತುಂಬ ಎಲ್ಲೂ ಇರೋಕ್ಕಾಗ್ತಿಲ್ಲ. ಯಾರದೇ ಫೋನ್ ಮಾಡಿದ್ರು ಕೂಡ ಇಮಿಡಿಯೇಟಾಗಿ ಟ್ರ್ಯಾಕ್ ಮಾಡ್ತಿದ್ದಾರೆ. ಏನು ಮಾಡಿದ್ರು ಎಲ್ಲಿರೋಕ್ಕೂ ಆಗ್ತಾಯಿಲ್ಲ. ಫ್ಯಾಮಿಲಿ ಫುಲ್ ಇದು ಮಾಡ್ತೀವಿ. ನಿಮ್ಮ ಫ್ಯಾಮಿಲಿ? ಅಪ್ಪನ ಫ್ಯಾಮಿಲಿ, ಅಪ್ಪನ ಸ್ನೇಹಿತರುಗಳೆಲ್ಲ ಇವ್ರಿಗೆ ತುಂಬ ಇದು ಮಾಡ್ತೀವಿ, ಕೊಚ್ಚಾಕ್ಬಿಡ್ತೀನಿ ಹಂಗೆ ಅಂತ ಇಷ್ಟಪಟ್ಟ ಮದುವೆ ಆಗಿದೆ. ಬಟ್ ಇವ್ನು ಯಾವುದೇ ಕಾರಣಕ್ಕೂ ಒಪ್ತಿರ್ಲಿಲ್ಲ. ನಾವು ಮತ್ತೆ ನಾವು ಒಪ್ಪಿಸಿ ಕೇಳಿ ಮದುವೆ ಮಾಡಿದ್ರು ರಾಯಲ್ ಆಗಿ ನಮ್ಮ ಸ್ವಲ್ಪ ಲೈಫ್ ಆಯಿತು. ಇವನು ಯಾವುದೇ ಕಾರಣಕ್ಕೂ ಕೊಟ್ಟಿರಲಿಲ್ಲ. ಲಾಸ್ಟ್ ಆಪ್ಷನ್ಸ್ ಬೇರೆ ಇರಲಿಲ್ಲ, ಮದುವೆ ಆಗಲೇಬೇಕಾಗಿತ್ತು. ಏನಾಗಿದ್ದಾರೆ ಮೇಡಮ್? ನಮ್ಮಪ್ಪ ರಾಜಕೀಯ, ಇದು ತಾಲೂಕ್ ಪಂಚಾಯತಿ ವೈಸ್ ಪ್ರೆಸಿಡೆಂಟ್. ನಮ್ಮಪ್ಪ ಯಾವ ಪಕ್ಷದಿಂದ? ಗುಬ್ಬಿ ತಾಲೂಕು. ನಮ್ಮನ್ನು ನೆಮ್ಮದಿಯಾಗಿರಲು ಬಿಡಿ. ಪ್ರೀತಿಗಾಗಿ ಊರು ಬಿಟ್ಟು ತುಮಕೂರು, ಮಂಡ್ಯ, ಮೈಸೂರಿಗೆ ಆಗಮನ. ಇದೀಗ ಪೊಲೀಸರ ರಕ್ಷಣೆ ಸಿಕ್ಕಿದೆ. ಆದರೆ ಪೋಷಕರು ಈ ಪ್ರೀತಿಯನ್ನ ಒಪ್ಪಿಕೊಳ್ತಾರಾ ಅಥವಾ ಈ ಜೋಡಿ ಇನ್ನೂ ದೊಡ್ಡ ಹೋರಾಟ ಮಾಡಬೇಕಾ? ಕಾದು ನೋಡಬೇಕಿದೆ.